ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ ಜೊತೆಗಿದ್ದಾರೆ ಶ್ರೀ ಶರತ್ ಹೆಗಡೆ. ಇವರು ಮೂಲತಃ ಯಲ್ಲಾಪುರ ತಾಲೂಕಿನ ತೋಳ್ಗೋಡಿನವರು. ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ತಾಲೂಕಾ, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ವಿಧಾನಸೌಧ ಚಲೋ, ಕಿಶನ್ ಗುಂಜ್ ಚಲೋ ಮುಂತಾದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ನಂತರದಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ರಾಜ್ಯ ಬಿಜೆಪಿಯ ಮಾಧ್ಯಮದ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಮೂಢ ಹಗರಣದ ಆರೋಪ ದಿನದಿಂದ ದಿನಕ್ಕೆ ಕಾವು ಹೆಚ್ಚುತ್ತಿದ್ದು, ಈ ನಿಟ್ಟಿನಲ್ಲಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರಿಗ ತಾವು ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ದೀರಿ, ಮಾಧ್ಯಮ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಟ್ಟಾರೆ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ, ಈಗೇನು ಕಳೆದ ಒಂದು ಕೆಲವು ತಿಂಗಳುಗಳ ಹಿಂದೆ ನೀವು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಒಂದು ಒಟ್ಟಾಗಿ ರಾಜ್ಯ ಸರ್ಕಾರ ವಿರುದ್ಧ ಪಾದಯಾತ್ರೆಯನ್ನು ಮಾಡಿದ್ರಿ. ಈ ಪಾದಯಾತ್ರೆ ಪ್ರತಿಫಲ ಅಂದ್ರೆ ಬಿಜೆಪಿಗೆ ಹೆಚ್ಚು ಲಾಭ ಆಯ್ತಾ ಅಥವಾ ಜೆಡಿಎಸ್ ನವ್ರು ಹೆಚ್ಚು ಲಾಭ ಪಡ್ಕೊಂಡ್ರು ಅಂತ ನಿಮ್ಗೆ ಅನ್ಸತ್ತೆ? ನೋಡಿ, ಈ ಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂತಂದ್ರೆ, ಇದರಲ್ಲಿ ಲಾಭಗಳ ಪ್ರಶ್ನೆ ಅಲ್ಲ. ನೋಡಿ, ಇದು ಫಸ್ಟ್ ಪ್ರಮುಖವಾಗಿ ಬಿಜೆಪಿ ಈ ಪಾದಯಾತ್ರೆಯನ್ನ ಹೋರಾಟವನ್ನ ಎತ್ಕೊಳ್ತು. ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಮೂಡಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಈಗೇನು ಸಿದ್ದರಾಮಯ್ಯನ ಸರ್ಕಾರ ಅವರು ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತು. ನಮ್ಮ ಅನೇಕ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸೋ ಕೆಲಸ ಮಾಡ್ತು. ಆಮೇಲೆ ಸೋಷಿಯಲ್ ಮೀಡಿಯಾದವ್ರ ಮೇಲೆ ಕೇಸ್ಗಳನ್ನ ಹಾಕಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವುದು ಪ್ರಜೆಯ ಒಂದು ಹಕ್ಕು. ಆ ಹಕ್ಕನ್ನೇ ಹತ್ತಿಕ್ಕುವ ಕೆಲಸವನ್ನ ಮಾಡ್ತು. ಮುಂದಿನ ದಿನದಲ್ಲಿ ನಾವು ಏನು ಇವರು ಈ ಹತ್ತಿಕ್ಕೋ ಕೆಲಸ ಮಾಡ್ತು, ಕೆಲವೇ ದಿನಗಳಲ್ಲಿ ಈ ಪಾದಯಾತ್ರೆಯನ್ನ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡು, ಈ ಪಾದಯಾತ್ರೆಯಲ್ಲಿ ಯಾವ ರೀತಿ ಪಾದಯಾತ್ರೆ ಅಂತ ಹೇಳಿದ್ರೆ, ನೋಡಿ, ಇದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಹಮ್ಮಿಕೊಳ್ತು. ಇಲ್ಲಿ ಲಾಭ ಪ್ರಶ್ನೆ ಅಲ್ಲ. ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮತ್ತೆ ಒಂದು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಈ ಎಲ್ಲ ಕುರಿತಾದಂತೆ ಇದೊಂದು ದೊಡ್ಡ ಪಾದಯಾತ್ರೆಯನ್ನ ಹಮ್ಮಿಕೊಂತು. ಆ ಪಾದಯಾತ್ರೆ ಪ್ರತಿಫಲವಾಗಿ ಅದು ಪ್ರಾಸಿಕ್ಯೂಷನ್ ಅನ್ನ ಎತ್ಕೊಳ್ಳೋ ಸಂದರ್ಭ ಬಂತು. ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಕೊಟ್ರು. ಇದು ಫಲಾಪೇಕ್ಷೆ ಏನಿರೋದು ಅಂತಂದ್ರೆ, ಜನರಿಗೆ ಒಂದು ಅನ್ಯಾಯ ಆಗಿದೆ, ಆ ಜನರಿಗೆ ಅನ್ಯಾಯದ ವಿರುದ್ಧ ಅಂದ್ರೆ ಜನರ ಕೂಗೇನಿತ್ತು ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಪಾದಯಾತ್ರೆಯಿಂದನೇ ನಾವು ಇಷ್ಟು ಆಗ್ಲಿಕ್ಕೆ ಕಾರಣ, ಇವತ್ತಿನ ದಿನ ಇಡಿಗೆ ಬರ್ಲಿಕ್ಕೆ ಕಾರಣ, ಮತ್ತೆ ಇವತ್ತು ಪ್ರಾಸಿಕ್ಯೂಷನ್ಗೆ ಕೊಡ್ಲಿಕ್ಕೆ ಕಾರಣ, ಮತ್ತೆ ಇವ್ರ ಮೇಲೆ ತನಿಖೆಗೆ ಆದೇಶ ಮಾಡ್ಲಿಕ್ಕೆ ಕಾರಣ ಒಂದು ಪಾದಯಾತ್ರೆ ಅಂತ ಹೇಳ್ಬೋದು. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಮೂಢ ಹಗರಣದಲ್ಲಿ ಸನ್ಮಾನ್ಯ ರಾಜ್ಯಪಾಲರ ವಿರುದ್ಧವೇ ರಾಜ್ಯ ಸರ್ಕಾರ ತೊಡೆ ತಟ್ಟಿ ನಿಂತಿದೆ, ಒಂದು ಕಾನೂನು ಸಮರಕ್ಕೆ ಸಿದ್ಧವಾಗಿದೆ. ಬಿಜೆಪಿ ಆಗಿ ನೀವು ಏನ್ ಹೇಳ್ತೀರಿ? ನೋಡಿ, ಈ ಒಂದು ರಾಜ್ಯಪಾಲರ ಹುದ್ದೆ ಹೇಳುವುದು ಒಂದು ಸಂವಿಧಾನಾತ್ಮಕವಾದ ಹುದ್ದೆ. ಅಂದ್ರೆ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥದ್ದು ರಾಜ್ಯಪಾಲರು. ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡೋರಲ್ಲ ರಾಜ್ಯಪಾಲರು. ನೋಡಿ, ಪ್ರತಿಯೊಬ್ಬ ಜನರಿಗೆ, ಒಂದು ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಾರೆ ರಾಜ್ಯಪಾಲರು ಅಂದ್ರೆ ಏನು, ಆ ವ್ಯವಸ್ಥೆ ಏನು ಅಂತ ಹೇಳಿ. ಇಂಥ ಒಂದು ಕಾಂಗ್ರೆಸ್ ನಾಯಕರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ರಾಜ್ಯಪಾಲರ ವಿರುದ್ಧ ಇತಿಹಾಸದಲ್ಲಿ ಯಾವುದೇ ಪಕ್ಷ ಈ ವಿರುದ್ಧವಾಗಿ ಹೋರಾಟ ಮಾಡೋದಾಗ್ಲಿ, ಅವರ ಪ್ರತಿಕೃತಿ ದಾನ ಮಾಡೋದಾಗ್ಲಿ ಮಾಡ್ಲೇ ಇಲ್ಲ. ಇತಿಹಾಸ ತೆಗೆದು ನೋಡ್ಬೋದು ನೀವು.
ಒಂದ್ ಕಡೆ ಡಿಸೋಜ ಅವರು ಹೇಳ್ತಾರೆ, ರಾಜ್ಯಪಾಲರಿಗೆ ನಾವು ಬಾಂಗ್ಲಾ ಮಾದರಿಯಲ್ಲಿ ನಾವು ಮುತ್ತಿಗೆ ಹಾಕ್ತೀವಿ, ಅಲ್ಲಿ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಜಮೀರ್ ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲಿ ಏನೇ ಅವಘಡ ಆದ್ರೆ ರಾಜ್ಯಪಾಲರು ಅಂತೇಳಿ. ಅಂದ್ರೆ ಬಾಬಾ ಸಾಹೇಬ್ ಬರೆದಂತಹ, ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಇವ್ರು ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ. ಇವರ ಒಂದು ನೋಡಿ, ಇವರಿಗೆ ಸಂಸ್ಕಾರ ಇಲ್ಲ, ಈ ಸಂವಿಧಾನ ಸಂಸ್ಕಾರ ಇಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ. ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡೋದು ಒಂದು ಸಂವಿಧಾನ ವಿರುದ್ಧ ಹೋರಾಟ ಮಾಡ್ದಂಗೆ ಇವು ಕಾಂಗ್ರೆಸ್ ನಾಯಕರುಗಳು. ಅವರಿಗೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಾಜ್ಯಪಾಲರು ಯಾವುದೇ ರೀತಿಯಾಗಿ ಪಕ್ಷಾತೀತವಾಗಿ ಪಕ್ಷದ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ಇಲ್ಲಿ ನಡ್ಕೊಂಡಿಲ್ಲ, ಆ ತರ ಆಗಲೂ ಇಲ್ಲ ಇಲ್ಲಿ. ಇವರು ಕಾಂಗ್ರೆಸ್ನವರು ದಿನ ಬೆಳಗಾದ್ರೆ ಈ ಸಿದ್ದರಾಮಯ್ಯನ ಪಟಾಲಮ್ಮು ಅವರ ದಿನ ಬೆಳಗಾದ್ರೆ ಇವ್ರು ಏನ್ ಹೇಳ್ತಾರೆ, ಅವರು ರಾಜ್ಯಪಾಲರು ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಇವ್ರಿಗೆ ನಾಚಿಕೆ ಮರ್ಯಾದೆ ಇಲ್ವಾ? ಇದು ಎಷ್ಟರ ಮಟ್ಟಿಗೆ ಸರಿ ಈ ತರ ಹೇಳಿಕೆ ಕೊಡೋದು? ರಾಜ್ಯಪಾಲರ ವಿರುದ್ಧ ಹೇಳಿಕೆ ಕೊಡ್ತಿದ್ದೀರಿ ಸ್ವಾಮಿ ನೀವು, ಬೇರೆ ವಿರುದ್ಧ ಅಲ್ಲ, ಸಂವಿಧಾನದ ವಿರುದ್ಧ ನೀವು ನಡ್ಕೊತಾ ಇದ್ದೀರಾ ಇವತ್ತು. ನೋಡಿ, ಇದು ನಮ್ಮ ಸಂವಿಧಾನ ಎಲ್ಲಿಗೆ ತಗೊಂಡೋಗಿಟ್ಟಿದ್ದಾರೆ ನೋಡಿ. ಇವರ ಮೂಗಿನ ನೇರಕ್ಕೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಸಂವಿಧಾನವನ್ನು ತಗೊಂಡೋಗಿ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಜನತೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಮುಂಚೆ ಏನು ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ನಾವು ಸಂವಿಧಾನದ ಪರವಾಗಿದ್ದೀವಿ, ನಾವು ಅಹಿಂದ್ ಅಂತ ಹೇಳಿ ಬಂದವರು ಇವತ್ತಿನ ದಿವಸ ಸಂವಿಧಾನ ವಿರುದ್ಧ ಹೋಗ್ತಾ ಇದ್ದೀರಾ, ದಲಿತರ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ, ಜನಸಾಮಾನ್ಯರಿಗೆ ಮೀಸಲಿಟ್ಟಂತಹ ಸೈಟ್ ಅನ್ನ ನೀವು ತಿಂದು ನೀರು ಕುಡಿದಿದ್ದೀರಾ ಇವತ್ತಿನ ದಿವಸ. ಇದು ಎಷ್ಟರ ಮಟ್ಟಿಗೆ ಸರಿ ಇದು? ಈಗ ಆರೋಪ ಬಂತು, ಪ್ರಾಸಿಕ್ಯೂಷನ್ ಮುಂದುವರೆದಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಹೆಪ್ಪತ್ನಿ ಪಾರ್ವತಿ ಅವರು ಈಗ ಮೂಡ ಸಂಬಂಧಪಟ್ಟಂಗೆ 14 ಸೈಟ್ಗಳನ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ರಿಟರ್ನ್ ಮಾಡಿದ ತಕ್ಷಣ ಆರೋಪ ಹೋದಾಗ ಅಥವಾ ಅದು ಹೇಗೆ? ಅದು ನೋಡಿ, ಈಗ ಒಂದು ಗಾದೆ ಇದೆ, ಅಡಿಕೆ ಕದ್ದ ಮಾನ ಆನೆ ಕೊಟ್ಟರೂ ಬಾರದು ಅಂತ ಇದೆ, ನಮ್ಮಲ್ಲಿ ಗಾದೆ ಹೇಳ್ತಾರೆ. ನೋಡಿ, ಅಡಿಕೆ ಕದ್ದಿ ನೀವು ನೋಡಿ 14 ಸೈಟ್ ಅನ್ನ ಕದ್ದಿದ್ದೀರಾ ಸ್ವಾಮಿ ನೀವು ಇವತ್ತಿನ ದಿವಸ. 14 ಸೈಟ್ ಅನ್ನ ಕದ್ದು ನಂತರ ಗೊತ್ತಾದ ಮೇಲೆ ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಅದು ಇಡಿ ಸಂಪುಟ ಸಭೆಯಲ್ಲಿ ನೀವು CBI ಎಂಟ್ರಿ ಆಗ್ಲಿಕ್ಕೆ ಕೊಡ್ತಾ ಇಲ್ಲ, ಅಲ್ಲಿ ತುಚ್ಛವಾಗಿ ನೋಡ್ತಾ ಇದ್ದೀರಾ. CBI ಯಾವ್ದೋ ಪಕ್ಷದ ಏಜೆಂಟ್ ಅಂತ ಹೇಳಿ ನೀವು ಪ್ರತಿಬಿಂಬಿಸ್ತಾ ಇದ್ದೀರಾ ಸ್ವಾಮಿ. ಅದು ಯಾವುದೇ ಏಜೆಂಟು ಅಲ್ಲ, ಯಾವುದೋ ಅಲ್ಲ, ಅದು ಒಂದು ಸ್ವತಂತ್ರವಾಗಿ ಇರ್ತಕ್ಕಂಥ CBI. ಯಾವುದೇ ಹಿಡಿತದಲ್ಲಿ, ಯಾವುದೇ ಪಕ್ಷದ ಹಿಡಿತದಲ್ಲಿ ಇಲ್ಲ ಅದು. ಅಲ್ಲೂ ನೀವು ತುಚ್ಛವಾಗಿ ಮಾತಾಡ್ತೀರಾ. ನಂತರದಲ್ಲಿ ನೀವು ಈ 14 ಸೈಟು ನಾವು ತಗೊಂಡಿದೀವಿ, ಇದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ನೀವು ಏನ್ ಹೇಳ್ತೀರಾ? ಅದನ್ನ ಇಡಿ ಬಂದ ಮೇಲೆ, ಇವತ್ತಿಂದ ಸ್ವಯಂ ಪ್ರೇರಿತವಾಗಿ ಇಡಿ 10 ಕೋಟಿ ಮೇಲೆ ಏನು ಭ್ರಷ್ಟಾಚಾರ ಆಗಿರುತ್ತೆ ಅದು ಇಡಿ ಬರುತ್ತೆ ಸೆಂಟ್ರಲ್, ಅದು ಸರ್ವೇ ಸಾಮಾನ್ಯ. ಇಡಿ ಬಂದಂತ ತಕ್ಷಣದಲ್ಲಿ ನೀವು ಈ ಸೈಟ್ ಅನ್ನ ನಾವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಸ್ವಾಮಿ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ನೀವು ಏನೇನ್ ಮಾಡ್ತಾ ಇದ್ದೀರಾ. ಪ್ರಾಸಿಕ್ಯೂಷನ್ ಇಂದ ಹಿಡಿದು ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ, ಸಂವಿಧಾನದ ಮೇಲೆ ಎಷ್ಟು ಗೌರವ ಕೊಡ್ತೀರಾ, ಪ್ರತಿಯೊಂದು ಜನ ಗಮನಿಸ್ತಾ ಇದ್ದಾರೆ. ನೀವು ಅದನ್ನು ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ. ನೀವು ಇವಾಗ 14 ಸೈಟ್ ನನ್ನ ಆಮೇಲೆ ಆರೋಪ, ಇಲ್ಲಿ ಸ್ವತಃ ನಿಮ್ಮ ಪತ್ನಿಯೇ 14 ಸೈಟ್ ಅನ್ನ ಒಂದು ಭ್ರಷ್ಟಾಚಾರದಿಂದ ತಗೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ನೀವು ಬಹಳಷ್ಟು ಸಾಮಾನ್ಯ ಜನರಿಗೆ ಇವತ್ತಿನ ದಿವಸ ಅಪ್ಲಿಕೇಶನ್ ಹಾಕೊಂಡು ಲಕ್ಷಾಂತರ ಜನ ಅಪ್ಲಿಕೇಶನ್ ಈ ಪೆಂಡಿಂಗ್ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಒಮ್ಮೆ 14 ಸೈಟ್ ತಗೊಳ್ತೀರಾ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರ ಅಲ್ಲದೆ ಇನ್ನೇನು? ಒಂದು. ಎರಡನೇದಾಗಿ ನೀವು ಇಡಿ ಎಂಟ್ರಿ ಆದ ತಕ್ಷಣ ನೀವು ವಾಪಸ್ ಕೊಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ವಾಪಸ್ ಕೊಡ್ಬೇಕು ಅಂತಂದ್ರೆ ಅದೊಂದು ಕಾನೂನು ಚೌಕಟ್ಟಿನಲ್ಲಿ ನಡಿಬೇಕು. ನೀವು ಇವಾಗ ಆರೋಪಿ ಅಂತೇಳಿ A1 ಆರೋಪಿ ಆದ ತಕ್ಷಣ ಇಡಿ ಎಂಟ್ರಿ ಆದ ತಕ್ಷಣ ನೀವು ವಾಪಸ್ ಕೊಡ್ತೀರಾ ಅಂತ ಹೇಳಿದ್ರೆ ಸರಿಯಲ್ಲ. ಅದು ಸಂವಿಧಾನದ ಚೌಕಟ್ಟಲ್ಲಿ ಸಂವಿಧಾನಕ್ಕೆ ನೀವು ಯಾವುದೇ ರೀತಿ ಗೌರವ ಕೊಡ್ತಾ ಇಲ್ಲ. ಅದೇ ಹೇಳ್ತಾರಲ್ಲ ನಮ್ಮಲ್ಲಿ ಗಾದೆ, ಕಳ್ಳರ ಮನಸ್ಸು ಹುಳ್ಳುಳ್ಗೆ ಅಂತ ಹೇಳಿ. ಈಗ ನೋಡಿ, ನೀವು ಆನೆ ಕೊಟ್ಟ ಇದು ಅಡಿಕೆ ಕದ್ದ ಮಾನ ಆನೆ ಕೊಟ್ಟರೂ ಬಾರದು. ನೀವು 14 ಸೈಟ್ ಇವತ್ತು ಕದ್ದಿದ್ದೀರಾ ಸ್ವಾಮಿ. 14 ಲಕ್ಷ ಸೈಟ್ ಅನ್ನು ಕೊಟ್ಟರು ಅದು ಹೋಗಲ್ಲ ನಿಮ್ಗೆ. ನೀವು ಮುಂಚೆ ಹ್ಯೂಬ್ಲೆಟ್ ವಾಚ್ ಕೊಟ್ರಲ್ಲ, ಹಾಗಲ್ಲ ಸ್ವಾಮಿ. ಇದು ಮುಂಚೆ ಗೊತ್ತಿರ್ಬೋದು, ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ, ಅದು ಭ್ರಷ್ಟಾಚಾರದ ತಗೊಂಡಿದ್ದು ವಾಚು ಅಂತ ಹೇಳಿದಾಗ ನೀವು ವಾಪಸ್ ಕೊಟ್ರಿ. ಹಾಗಲ್ಲ ಇದು. ಇದು ಸರಿಸುಮಾರು 60 ರಿಂದ 70 ಕೋಟಿ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ. ಅದಕ್ಕೆ ಅದು ಆ ಕಾನೂನು ಚೌಕಟ್ಟಲ್ಲೇ ನಡಿಬೇಕು ವಿನಃ
ನೀವು ಬೇಕಾದಾಗ ತಗೊಳ್ಳೋದು, ಬೇಡದಾಗ ನೀವು ವಾಪಸ್ ಕೊಡೋದು, ಅದು ಬರಲ್ಲ ಇಲ್ಲಿ. ಅದು ಕಾನೂನು ಚೌಕಟ್ಟಲ್ಲೇ ನಡಿಬೇಕು. ತನಿಖೆಗೆ ಆದೇಶ ಮಾಡಿಸಿ, ನೀವು CM ಸೀಟಿಂದ ಇಳಿದು ತನಿಖೆಗೆ ಆದೇಶ ಮಾಡಿಸಿ. ಯಾಕಾಗಲ್ಲ? ಆದ್ರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಕೇವಲ ಬಿಜೆಪಿ JDS ನವರ ಆರೋಪ, ತಾನು ಶುಭ್ರವಾಗಿದ್ದೀನಿ, ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಯಾವುದೇ ಸ್ವಾಮಿ, ಕಾರಣಕ್ಕೂ ನೀವು ರಾಜೀನಾಮೆ ನೀಡಲ್ಲ ಅಂತಾರೆ. ಅಷ್ಟು ಶುಭ್ರತೆ ಇದ್ರೆ ಮೊದಲನೇದಾಗಿ ನಿಮ್ಮ ಆರೋಪ ಬಂದಾಗ ಹೆಲಿಕಾಪ್ಟರಿನ ಮೇಲೆ ಅಷ್ಟು ದಾಖಲಾತಿಗಳನ್ನ ತಗೊಂಬಂದ್ರಿ. ನಂತರದಲ್ಲಿ ನೀವು ಕಡತವನ್ನ ವೈಟ್ನರ್ ಹಾಕುವ ಮೂಲಕ ನೀವು ಸಿದ್ದರಾಮಯ್ಯ ಆದ್ರಿ. ಇಂದು ನಾವು ಹೇಳ್ತೀವಿ ನಿಮ್ಮ ವಾಹಿನಿ ಮೂಲಕ, ನೀವೇನು ಸಿದ್ದರಾಮಯ್ಯ ಆದ್ರಿ ವೈಟ್ನರ್ ಮೂಲಕ, ಅದನ್ನೆಲ್ಲ ನೀವು ಬಗೆಹರಿಸಿ ಶುದ್ಧರಾಮಯ್ಯ ಆಗಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ವಾಹಿನಿ ಮುಖಾಂತರ. ಶುದ್ಧರಾಮಯ್ಯ ಆಗಿ ನಂತರದಲ್ಲಿ ನೋಡೋಣ, ಆದೇಶ ಮಾಡಿ, ತನಿಖೆಗೆ ಆದೇಶ ಮಾಡಿ. ನೀವು ಅದು ಏನು ಯಾರು ಸತ್ಯಾಸತ್ಯತೆ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೆ ಇದನ್ನ ತನಿಖೆಗೆ ಆಗ್ರಹಿಸಿ. ಯಾಕಾಗಲ್ಲ? ನೋಡೋಣ ಅದು ಎಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ. ತಾರ್ಕಿಕ ಅಂತ್ಯಕ್ಕೆ ಹೋಗೋವರೆಗೂ ನೀವು ಆದೇಶ ಮಾಡಿ. ನೀವು CM ಸೀಟಲ್ಲಿ ಕುತ್ಕೊಳ್ಳೋ ನೈತಿಕತೆ ಹೆಂಗಿದೆ? ನಾನು ಹೇಳ್ತೀನಿ, ಈ ಲಜ್ಜೆಗೆಟ್ಟ ಕಾಂಗ್ರೆಸ್ಸಿಗೆ ಈ ನೈತಿಕತೆನೇ ಇಲ್ಲ. CM ಸಿದ್ದರಾಮಯ್ಯನವರಿಗೆ ನೈತಿಕತೆ ಇಲ್ಲ. ಬಿಜೆಪಿ ಬಗ್ಗೆ ಆಗ್ಲಿ, JDS ಅವ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಸಿದ್ದರಾಮಯ್ಯನವರಾಗ್ಲಿ, ಕಾಂಗ್ರೆಸ್ ಪಕ್ಷದವರಿಗಾಗ್ಲಿ ಯಾವುದೇ ರೀತಿಯಾಗಿ ಅದ ನೈತಿಕತೆ ಇಲ್ಲ ಇವರಿಗೆ ಮಾತಾಡ್ಲಿಕ್ಕೆ. ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಈಗ ಹಿಂದುಳಿದ ವರ್ಗದವರು ಸಂಬಂಧಪಟ್ಟ ಹಾಗೆ ಅಥವಾ ದಲಿತರಿಗೆ ಮೀಸಲಿಟ್ಟ ಹಣ ಏನ್ ವಾಲ್ಮೀಕಿ ನಿಗಮದಲ್ಲಿತ್ತು, ಅದು ಹಗರಣ ಮಾಡಿ ಆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಣವನ್ನ ಇನ್ನೊಂದು ಯಾವ್ದೋ ಕಾರಣಕ್ಕೆ ಬಳಸ್ಕೊಂಡಿದ್ದಾರೆ, ರಾಜಕೀಯ ಕಾರಣಕ್ಕೆ ಅಂತ ಆರೋಪ ಇದೆ. ಇದ್ರ ರಾಜ್ಯ ಸರ್ಕಾರದ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸತ್ತಾ? ನೋಡಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಮತ್ತೆ ಏನ್ ಸಿದ್ದರಾಮಯ್ಯನವರೇ ಕಾರಣ. ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಫೈನಾನ್ಸ್ ಇರೋದು ಯಾರ ಹತ್ರ? ಸಿದ್ದರಾಮಯ್ಯ. ಆಬ್ವಿಯಸ್ಲಿ ಅವರೇ ಇದಕ್ಕೆ ನೇರ ಹೊಣೆ. ನೋಡಿ, ನೀವು 1 ಲಕ್ಷ ಬೇಡ, 2 ಲಕ್ಷ 3 ಲಕ್ಷ ನೀವು ಇವರಿಂದ ಫೈನಾನ್ಸ್ ಇವ್ರ ಹತ್ರ ಇರೋದ್ರಿಂದ 1 ಲಕ್ಷ 2 ಲಕ್ಷ ಹೋಗ್ಬೇಕು ಅಂದ್ರೆ ವಿತೌಟ್ ಪರ್ಮಿಷನ್ ಅಲ್ಲಿ ಹೋಗಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಗೊತ್ತು. ಇದರಲ್ಲಿ ನೋಡಿ, ದದ್ದಲ್ ಅವರು FIR ಅಲ್ಲಿ ಅವ್ರ ಹೆಸರಿಲ್ಲ, ನಾಗೇಂದ್ರ ಅವ್ರ ಹೆಸರಿಲ್ಲ. ನೋಡಿ, ಚಂದ್ರಶೇಖರ್ ಅಂತ ದಲಿತ ವ್ಯಕ್ತಿಯನ್ನ ಇವರು ನೋಡಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣೀಭೂತರು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರನೇ ಆಗಿರುತ್ತೆ. ಯೋಚನೆ ಮಾಡಿ, ಅವನೇ ತನ್ನ ಡೆತ್ ನೋಟ್ ಅಲ್ಲಿ ಬರೆದಿಟ್ಟೋಗಿದ್ದಾನೆ. ನಾಗೇಂದ್ರ ಅವರು, ದದ್ದಲ್ ಅವರ ಹೆಸರು, ನನಗೆ ಮಾನಸಿಕ ಕಿರುಕುಳ ಆಗಿದೆ, ನನಗೆ ಒತ್ತಡ ಇದೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇವರು ಒತ್ತಡ ಹಾಕ್ತಾ ಇದ್ದಾರೆ. ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನ ಬಲಿ ತಗೊಂಡ್ರಿ. ಸ್ವಾಮಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ವಾ ಸ್ವಾಮಿ? ಸಿದ್ದರಾಮಯ್ಯನವರೇ, ನಾಗೇಂದ್ರ ಅವರೇ, ದದ್ದಲ್ ಅವರೇ, ನಿಮ್ಗೆ ಯಾವ್ದೇ ಮಾನ ಮರ್ಯಾದೆ, ನೈತಿಕತೆ, ಇದನ್ನ ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ ನೈತಿಕತೆ ಮೇಲೆ ಇವತ್ತಿನ ದಿನ ನೀವು ಅಧಿಕಾರವನ್ನ ಹಿಡ್ಕೊಂಡು ಆ ಅಧಿಕಾರ ಚುಕ್ಕಾಣಿ ಹಿಡ್ಕೊಂಡು ನಡೆಸ್ತಾ ಇದ್ದೀರಾ? ವಾಲ್ಮೀಕಿ ಇದರಲ್ಲಿ ನೀವು ಫ್ಲೋರ್ ಅಲ್ಲೇ ಹೇಳ್ತೀರಾ, ಸದನದಲ್ಲಿ ಹೇಳ್ತಾ ಇದ್ದಾರೆ 187 ಕೋಟಿ ಅಲ್ಲ 89 ಕೋಟಿ ಅಂತ ಹೇಳಿದ್ರೆ. ನೋಡಿ, ಸಾರ್ವಜನಿಕ ಹಣ 1 ರೂಪಾಯಿ ಪೋಲಾದ್ರೂ ಅದು ಪೋಲೆ. ನೀವು 89 ಕೋಟಿ ಸದನದಲ್ಲಿ ನಿಂತ್ಕೊಂಡು ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಯಾರು ಮುಖ್ಯಮಂತ್ರಿ ಇದ್ದವರು? ಸಿದ್ದರಾಮಯ್ಯನವರೇ, ನೀವೇ ಅಲ್ವಾ? ನೀವೇ ಹೇಳಲಿಕ್ಕೆ, ನೀವೇ ಈಗ ಒಪ್ಕೊಂಡಂಗೆ ಆಯ್ತಲ್ವಾ? ಮತ್ತೆ ಇನ್ನು ಎಷ್ಟು ದಿನ ಯಾಕೆ ಅಧಿಕಾರ ಚುಕ್ಕಾಣಿ ಹಿಡ್ಕೊಂಡು ನೀವು ಇನ್ನುವರೆಗೂ ಮುಂದುವರಿತಾ ಇದ್ದೀರಾ? ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ತಾರ್ಕಿಕ ಹಂತ ಕಾಣ್ಲಿಲ್ಲ ಅಂತಂದ್ರೆ ಇದು ಒಂದು ಏನು ಅಂದ್ರೆ ನಿಮ್ಮ ಮೂಗಿನ ನೇರಕ್ಕೆ ಸಂವಿಧಾನವನ್ನು ತಗೊಂಡು ಹೋಗ್ತಾ ಇದ್ದೀರಲ್ಲ. ಅಂದ್ರೆ ನಮ್ಮ ಸಂವಿಧಾನಕ್ಕೆ ಯಾವುದು ಬೆಲೆ ಇಲ್ವಾ? ಇಷ್ಟು ವಾಲ್ಮೀಕಿ ಹಗರಣ, ಒಂದು ಹಿಂದುಳಿದವರ ಪರಿಶಿಷ್ಟ ಪಂಗಡಗಳಿಗೆ ಇಟ್ಟಂತ ಹಣವನ್ನ ತಿಂದು ನೀರು ಕುಡಿದಿದ್ದೀರಾ ಅಂತಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು ಈ ಸಂದರ್ಭದಲ್ಲಿ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವರು ಇದ್ದಾರೆ. ವಿಜೇಂದ್ರ ಅವರು ತಮಗೆ ಒಂದು ಇರುವಂತೆ, ಅವರನ್ನು ನೀವು ನೋಡುವಂತೆ, ಅವರ ವ್ಯಕ್ತಿತ್ವ ಆಗಿರುವಂತ ಹೊಸಬರಿಗೆ ಯಾವ ರೀತಿ ಮಾರ್ಗದರ್ಶನ ಪ್ರೇರಣೆಯನ್ನ ನೀಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನು ಯಾವ ತರ ಮಾಡ್ತಾ ಇದ್ದಾರೆ? ನೋಡಿ, ಈ ಸಂದರ್ಭದಲ್ಲಿ ಇದು ಸಂಘಟನಾತ್ಮಕ ವಿಷಯ. ಒಂದು, ಈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದಾಗಿಂದ
ಇಲ್ಲಿಯವರೆಗೆ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಪಾದರಸದಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವು ಪಾದರಸಕ್ಕಿಂತ ಹೆಚ್ಚಿನ ಒಂದು ಆಕ್ಟಿವ್ನೆಸ್ ಇದೆ ಅವರಲ್ಲಿ. ನೋಡಿ, ಪ್ರತಿಯೊಂದು ಅವರು ನಿದ್ದೆ, ತಮ್ಮ ಊಟ, ದಿನನಿತ್ಯದ ನಿದ್ದೆ ಊಟವನ್ನು ಸಹಿತ ಬಿಟ್ಟು ಇವತ್ತಿನ ದಿನ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಂದು ಯುವಕರ ಆಶಾಕಿರಣರಾದಂತಹ ವಿಜೇಂದ್ರ ಅವರು ಇಷ್ಟೆಲ್ಲ ಓಡಾಡ್ತಾ ಇದ್ದಾರೆ. ಯುವಕರಲ್ಲಿ ಒಂದು ದೊಡ್ಡ ಹುಮ್ಮಸ್ಸನ್ನು ಬರ್ತಾ ಇದೆ. ಇವತ್ತಿನ ದಿವಸ ಯುವಕರೇ ಆಗಿದ್ದಾರೆ. ಅವರ ಒಂದು ಕನಸು ಮತ್ತೆ ಯುವಕರ ಕನಸು ಒಂದೇ ಆಗಿದ್ದರಿಂದ ಯುವಕರಿಗೆ ಒಂದು ಹೊಸ ಚಿಲುಮೆ ಮೂಡಿದೆ. ಮತ್ತೆ ಈ ಪ್ರತಿಯೊಂದು ಯುವಕರನ್ನ ಮುಂದೆ ತರಬೇಕು. ಈ ನೋಡಿ, ಈ ಅಭಿವೃದ್ಧಿ ಹೊಂದುತ್ತಿರುವ ಒಂದು ದೇಶಕ್ಕೆ ಯುವಕರ ಪಾತ್ರ 60-70% ಯುವಕರ ಇರೋದ್ರಿಂದ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರಿಗೆ ಒಳ್ಳೆ ಜವಾಬ್ದಾರಿ ಕೊಡೋದ್ರಿಂದ ನಮ್ಮ ಪಕ್ಷ ಇನ್ನೂ ಒಳ್ಳೆ ಸಂಘಟಿತ ಆಗತ್ತೆ ಅಂತ ಹೇಳಿ ಅವರು ಭಾವನೆ ಇದೆ ಮತ್ತು ಮನಸ್ಸಿನಲ್ಲೂ ಇದೆ. ಅದನ್ನ ಎಲ್ಲ ಹೊಸ ಹೊಸ ಯುವಕರಿಗೆ ಅವಕಾಶ ಕೊಟ್ಟು ಅವರನ್ನ ಮುನ್ನೆಲೆಗೆ ತರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯುವಕರಿಗೆ ಒಂದು ಹೊಸ ಆಶಾಕಿರಣ ಮೂಡಿದೆ ಈ ಸಂದರ್ಭದಲ್ಲಿ. ಈಗ ನಿಮ್ಮ ಬಿಜೆಪಿಯಲ್ಲಿ ಆಂತರಿಕವಾಗಿ ಏನು ಭಿನ್ನಾಭಿಪ್ರಾಯಗಳು ಇವೇನ್ ಇದೆ ಪಕ್ಷದ ಮೇಲೆ ಸಹಜವಾಗಿರೋದು, ಅವೆಲ್ಲವನ್ನು ಒಟ್ಟಾಗಿಸಿ ಎದುರಿಸಿ ಒಂದು ಪಕ್ಷವನ್ನ ಒಂದು ಹೋರಾಟದ ಹಾದಿಯಲ್ಲಿ ಅಥವಾ ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟ ಅಂದ್ರೆ ಒಟ್ಟಾರೆ ಪ್ರಯತ್ನ ಮಾಡೋದು ವಿಜೇಂದ್ರ ಸಫಲರಾಗ್ತಾರೆ ಅಂತ ಅನ್ಸತ್ತ ನಿಮ್ಗೆ? 100% ಆಗ್ತಾರೆ. ನೋಡಿ, ನಮ್ಮ ಬಿಜೆಪಿ ಹೇಳೋದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಸಣ್ಣ ನೀವು ಇದ್ದೇ ಇರುತ್ತೆ. ಅದು ಎಲ್ಲಾ ಪಕ್ಷದಲ್ಲೂ ಸಹಜ. ಆದ್ರಿಂದ ನಮ್ಮ ಪಕ್ಷದಲ್ಲಿ ಏನು ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಅಂತೇಳಿ ಏನು ಇಲ್ಲ. ವಿಜೇಂದ್ರ ನೇತೃತ್ವದಲ್ಲಿ ಸರಿಯಾಗಿ ಒಂದು ಸುಗಮವಾಗಿ ನಾವು ಹೋಗ್ತಾ ಇದೀವಿ. ಇಲ್ಲಿ ಜನರಲ್ಲಿ ತುಂಬಾ ಒಂದು ದೊಡ್ಡ ಆಶಾಕಿರಣ ಇದೆ. ಅಂದ್ರೆ ಇವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗಿಂದ ತುಂಬಾ ಒಂದು ಆಕ್ಟಿವ್ನೆಸ್ ಕಾಣ್ತಾ ಇದೆ. ಮತ್ತೆ ಏನು ಯುವಕರಲ್ಲಿ ಒಂದು ಹೊಸ ಆಶಾಕಿರಣ ಬರ್ತಾ ಇದೆ. ತುಂಬಾ ಕೆಲಸ ಮಾಡ್ತಾರೆ. ಮತ್ತೆ ಈ ಜನರಲ್ ಏನಿದೆ ಈ ಕಾಂಗ್ರೆಸ್ಸಿನ ಒಂದು ಏನು ಈ ತರ ಭ್ರಷ್ಟಾಚಾರದಲ್ಲಿ ಬೇಸತ್ತು ಹೋಗಿದ್ದಾರೆ. ಒಂದು ಮುಂದಿನ ದಿನದಲ್ಲಿ ಒಂದು ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ತರಬೇಕು ಅಂತ ಪ್ರತಿಯೊಬ್ಬ ಪ್ರಜೆಯಲ್ಲೂ, ಈ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಇವತ್ತಿನ ದಿನ ಕಾಣ್ತಾ ಇದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನೇ ತರಬೇಕು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಕಿತ್ತು ಒಗಿಬೇಕು ಅಂತ ಹೇಳಿ ಇವತ್ತಿನ ದಿನ ಜನ ತೀರ್ಮಾನ ಮಾಡಿದ್ದಾರೆ. ಇಂದಿನ ಪ್ರಮುಖ ಸುದ್ದಿಗಳು: ಗೆಲುವಿಗೆ ಹಿಗ್ಗಬೇಡಿ, ಸೋಲಿಗೆ ಕುಗ್ಗಬೇಡಿ. ನಾನೂ ಸಹ 4 ಸಲ ಸೋತು 5ನೇ ಸಲ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡುತ್ತಿದ್ದೇನೆ ಎಂದು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ಸೋಮವಾರ ನಗರದ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವತಿಯಿಂದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ಪ್ರತಿಭಾವಂತ SSLC ಮಕ್ಕಳಿಗೆ ಹಮ್ಮಿಕೊಳ್ಳಲಾದ 4 ದಿನಗಳ ಕಲಿಕಾ ಸ್ಫೂರ್ತಿ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸೋಲಾಯಿತು ಎಂದು ಅಂಜಿದರೆ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಿಲ್ಲ. ಆದರೆ ಸಮಯ ಹಾಳು ಮಾಡಿಕೊಂಡು ಸೋತರೆ ನಮಗೆ ನಾವೇ ಹೊಣೆ. ನಮ್ಮ ಸಮಯ ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡಬೇಕು ಎಂದರು. ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಣ ಇಲಾಖೆ ಕೆಲಸ ಮಾಡುತ್ತಿದೆ. ನಮ್ಮ ಗುರಿ ತಲುಪಲು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ದೇಹದ ಆರೋಗ್ಯದ ಜೊತೆಗೆ ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದರು. ಡಯಟ್ ಪ್ರಾಚಾರ್ಯ MS ಹೆಗಡೆ ಮಾತನಾಡಿ, ದಸರಾ ರಜೆಯಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ತನಕ ಅಭ್ಯಾಸ ಗಟ್ಟಿಗೊಳಿಸಲು 4 ದಿನದ ತರಬೇತಿ ಕಲಿಕಾ ಸ್ಫೂರ್ತಿ ಶಿಬಿರ ಆಯೋಜಿಸಲಾಗಿದೆ ಎಂದರು. ವೇದಿಕೆಯಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಸಂತೋಷ್ ಹೆಗಡೆ ಇದ್ದರು. DDPI ಬಸವರಾಜ್ P ಅಧ್ಯಕ್ಷತೆ ವಹಿಸಿದ್ದರು. ಮಾನ್ಯ ಹೆಗಡೆ ಪ್ರಾರ್ಥಿಸಿದಳು. KH ಶ್ರೀಧರ್ ವಂದಿಸಿದರು. ಡಯಟ್ ಉಪನ್ಯಾಸಕ ನಾರಾಯಣ ಭಾಗವತ್ ನಿರ್ವಹಿಸಿದರು. ನಮ್ಮ ದೇಹದ ಸಂಪತ್ತನ್ನು ಕೂಡ ನಾವು ಕಾಪಾಡ್ಕೋಬೇಕಾಗ್ತದೆ. ದೇಹದ ಸಂಪತ್ತು ನಾವು ಎಷ್ಟು ಆರೋಗ್ಯವಾಗಿರ್ತಕ್ಕಂಥ ದೇಹವನ್ನು ನಾವು ಹೊಂತೀವೋ, ಎಷ್ಟು ಶಿಕ್ಷಣವನ್ನು ನಾವು ಹೊಂತೀವೋ, ಆ ಶಿಕ್ಷಣವನ್ನು ಹೊಂದಿರ್ತಕ್ಕಂಥ ಶಿಕ್ಷಣ ಬರೀ ನಮ್ಮಲ್ಲಿಗೆ, ನಮ್ಮ ಸಂಸ್ಕಾರಕ್ಕೆ, ನಮ್ಮ ತಂದೆ ತಾಯಿಗೆ ಮಾತ್ರ ಸೀಮಿತ ಇರ್ತದೆ. ತಮ್ಮ ಗುರಿಯನ್ನ ತಾವು ಮುಟ್ಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ, ಹೆಚ್ಚಿನ ಸಮಯವನ್ನ ತಾವು ವ್ಯಯ ಮಾಡಲೇಬೇಕಾಗುತ್ತೆ. ಈ ರೀತಿ ಮಾಡಿಲ್ಲ ಅಂತಂದ್ರೆ ನೀವು ಬಿಡಿ, ನಾನೇನು ಕಲ್ತಿದ್ದೀನಿ, ಏನು ಮೊದಲಿತ್ತು 34 ಮಾರ್ಕ್ಸ್ ಬಿದ್ರು ಪಾಸ್ ಮಾಡ್ತಾ ಇತ್ತು, 30 ಪಾಸ್ ಮಾಡಿದ್ರು ಗೊತ್ತಿಲ್ಲ. ಆ ಇವತ್ತಿನ ಸ್ಥಿತಿ ಹಾಗೆಲ್ಲ. ಇವರು 100 ಮಾಡಿದಿರೋಣ ಅನ್ನೋಂಥ ಆತ್ಮಸ್ಥೈರ್ಯ ಎಚ್ಚರ ಐತ್ರಿ. ನಾನು 100 ಮಾರ್ಕ್ಸ್ ತಗೊಂಡೇ ತಗೋತೀನಿ ಅನ್ನೋಂಥ ವಿದ್ಯಾರ್ಥಿಗಳು ಕೈ ಐತ್ರಿ. 100 ಯಾಕೆ ಬಹಳ ಕೈಗಳು ಎತ್ತ ಇಲ್ಲ. ನೀವಿಬ್ರು ಕೈಲಿ ಬಂದಿದ್ದೀರಿ. ನೀವಿಬ್ರು ಸೆಕೆಂಡ್ ರೋ ಮುಂದೆ ನೀವಿಬ್ರು ಹೇಳಿ ಮೇಲಿದು ಎತ್ತಿದ್ದು ಇಲ್ಲ ಅದೇ ವಿಶ್ವಂಬರ ಟಿವಿ, ಶಿರಸಿ. ನಾಡದೋಣಿಗಳ ಮೂಲಕ ಮರಳುಗಾರಿಕೆ ದಂಧೆ ನಡೆಸಲು
ಅನುಮತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಾಲೂಕಿನ ಅಘನಾಶಿನಿಯ ನದಿಗುಂಟ ವಾಸಿಸುತ್ತಿರುವ ಜನರು ಸೋಮವಾರ ಶಾಸಕರ ಸಮ್ಮುಖದಲ್ಲಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಾವು ಹಿಂದಿನಿಂದಲೂ ನಾಡದೋಣಿಗಳ ಮೂಲಕ ಮರಳುಗಾರಿಕೆ ದಂಧೆಯನ್ನು ಮಾಡಿಕೊಂಡು ಬಂದಿದ್ದೆವು. ದಂಧೆಯಿಂದಲೇ ನಮ್ಮ ಜೀವನ, ಮಕ್ಕಳ ಶಿಕ್ಷಣ ಇತ್ಯಾದಿ ನಡೆಯುತ್ತಿದ್ದವು. ಆದರೆ ಕಳೆದ ಸುಮಾರು 10 ವರ್ಷಗಳಿಂದ ನಾಡದೋಣಿ ದಂಧೆ ನಿಂತು ಹೋಗಿರುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರದಲ್ಲಿ ಈ ಬಾರಿ ಮರಳುಗಾರಿಕೆಯನ್ನು ನಿಷೇಧ ಮಾಡಲಾಗಿದೆ. ನಮ್ಮ ಪಕ್ಷ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಶಾಸಕರೆಲ್ಲರೂ ಮರಳುಗಾರಿಕೆಗೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನೋಡಿಕೊಂಡಿದ್ದೆವು. ಮರಳುಗಾರಿಕೆಯವರಿಂದ, ಲಾರಿಯವರಿಂದಾಗಲಿ ಯಾವುದೇ ಕಮಿಷನ್ ನಾವು ಪಡೆದಿರಲಿಲ್ಲ ಎನ್ನುವ ವಿಚಾರವನ್ನು ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ. ಯಾಕೆಂದರೆ ಇಲ್ಲಸಲ್ಲದ ಆರೋಪವನ್ನು ಕೆಲವರು ಮಾಡುತ್ತಿದ್ದಾರೆ. ಮರಳುಗಾರಿಕೆ ನಡೆಸುವವರು ಬಡವರಿದ್ದಾರೆ. ಸರ್ಕಾರ ಹಿಂದಿನಂತೆ ಚಾಲ್ತಿಯಲ್ಲಿದ್ದ ನಾಡದೋಣಿ ಮೂಲಕ ಮರಳುಗಾರಿಕೆಯನ್ನು ಪ್ರಾರಂಭಿಸಲು ಅನುಮತಿ ನೀಡುವುದಕ್ಕಾಗಿ ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಈ ವೇಳೆ ಕೋಡ್ಕಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ನಾಯ್ಕ್, ಸಂತೋಷ್ ಅಂಬಿಗ್ ಮಿರ್ಜಾನ್, ರಣತುಂಗ ಅಂಬಿಗ ಸೇರಿದಂತೆ ಇನ್ನೂ ಹಲವು ಸಾಂಪ್ರದಾಯಿಕ ನಾಡದೋಣಿ ಮಾಲೀಕರು ಹಾಜರಿದ್ದರು. ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಮನವಿ ಸ್ವೀಕರಿಸಿದರು. ವಿಶ್ವಂಬರ ಟಿವಿ, ಕುಮಟಾ. ಇರುವುದನ್ನು ಇರುವಂತೆ ಉಳಿಸುವಂತದ್ದನ್ನು ಸ್ಥಿತಿ ಎನ್ನುತ್ತಾರೆ. ಒಳಿತನ್ನು ಒಳಿತಾಗಿ ಉಳಿಸುವಂತದ್ದು ಸುಲಭವಲ್ಲ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ತಾಲೂಕಿನ ಕೆಕ್ಕಾರಿನ ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ 4ನೇ ದಿನದ ಲಲಿತೋಪಾಖ್ಯಾನದ ಆಶೀರ್ವಚನ ನೀಡಿದರು. ಹಾಲನ್ನು ಹಾಳಾಗದೆ ಹಾಗೆಯೇ ಉಳಿಸಿಕೊಳ್ಳಲು ಕಷ್ಟ, ಮೊಸರನ್ನು ಸಿಹಿಯಾಗಿಯೇ ಉಳಿಸಿಕೊಳ್ಳುವುದು ಕಷ್ಟ, ಬೆಣ್ಣೆಯನ್ನು ಬೆಣ್ಣೆಯ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟ. ಹೀಗಾಗಿ ಯಾವುದು ಮಧುರವೋ, ಯಾವುದು ಒಳಿತು ಅದನ್ನು ಒಳಿತಾಗಿಯೇ ಉಳಿಸಿಕೊಳ್ಳುವುದನ್ನು ಸ್ಥಿತಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಜೀವರಾಶಿಗಳಿಗೆ ಸ್ಥಿತಿಕರ್ತನೋರ್ವನಿದ್ದಾನೆ ಎಂದು ಶ್ರೀಗಳು ಉಲ್ಲೇಖಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಘೋತ್ತಮ ಮಠ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿ ಅಧ್ಯಕ್ಷ ಸುಬ್ರಾಯ್ ಭಟ್, ಮಾತೃನಮಸ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ, ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಮಿತ್ತೂರ್, ಹೊನ್ನಾವರ ಮಂಡಲ ಅಧ್ಯಕ್ಷ ಆರ್.ಜಿ. ಹೆಗಡೆ, ಜಿ.ಜಿ. ಭಟ್, ಮಾತೃ ವಿಭಾಗದ ಲಲಿತಾ ಹೆಬ್ಬಾರ್, ಕೆ.ಎನ್. ಹೆಗಡೆ ಹಾಗೂ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿಯ ಪದಾಧಿಕಾರಿಗಳು, ಗುರುಭಕ್ತ ಸಹಸ್ರಾರು ಜನರು ಹಾಜರಿದ್ದರು. ವಿಶ್ವಂಬರ ಟಿ. ಕಾಮ ಯಾವ ಲೆಕ್ಕ, ಒಂದು ಹುಳು ಕೂಡ ಅಲ್ಲ ಶಿವನಿಗೆ. ಪಾರ್ವತಿ ದುಃಖ ಆಯ್ತು, ಅವಳಿಗೆ ಅವಮಾನ ಆಯ್ತು. ದುಃಖ ಯಾಕೆಂದ್ರೆ ಒಂದು ದೃಷ್ಟಿ ಈ ಕಡೆ ಹರಿಸಿದ್ದ ಅಷ್ಟೇ ಶಿವ. ಅವಳ ಸೇವೆಗೆ ಒಂದು ಫಲ ಬರುವ ಹೊತ್ತು ಅಷ್ಟೊತ್ತಿಗೆ ಅದು ಭಂಗ ಆಗಿ ಹೋಯ್ತು. ಅವಮಾನ ಯಾಕೆಂದ್ರೆ ತನ್ನ ಸೌಂದರ್ಯದಿಂದ ಶಿವನನ್ನು ಗೆಲ್ಲಲಾಗಲಿಲ್ಲ. ನಿನ್ನಿಂದ ರೂಪಂ ಹೃದಯೇನ ಪಾರ್ವತಿ, ತನ್ನ ರೂಪಕ್ಕೆ ಧಿಕ್ಕಾರ ಅಂತ ಹೇಳ್ತಾಳೆ ಪಾರ್ವತಿ. ಯಾಕೆಂದರೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ಶಿವ ಸಮರ್ಪಿತ ಆಗಲಿಲ್ವಲ್ಲ ರೂಪ ಅದು. ಹಾಗಾಗಿ ಈ ಬಹಿರಂಗದ ರೂಪದಿಂದ ಶಿವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಂತರಂಗದ ಸ್ವರೂಪದಿಂದ ಗೆಲ್ತಾನೆ ಎಂಬುದಾಗಿ ಆಕೆ ತಪಸ್ಸಿಗೆ ಹೊರಟು ಹೋದಳು. ಅಲ್ಲಿಂದ ಈ ದೇವತೆಗಳೆಲ್ಲ ಮೇಲಿನ ಕಾಲ್ಕಿದ್ರು. ಇಂದ್ರ ಯಾರ್ಯಾರು ಪುಸರಾಯಿಸಿದ್ರು ಕಾಮನನ್ನು, ಯಾರು ಇಲ್ಲ ಹೀಗೆ ಆಗೋದು ಅಂತ. ಯಾರಿಗಾದರೂ ಗಾಳಿ ಹಾಕಿ, ಅದೇ ಶಬ್ದ ಪಡಿಸ್ತಾರಲ್ಲೋ, ಗಾಳಿ ಹಾಕಿ ಗುಮೇದಿ ಉಂಟಾಗುವಂತೆ ಮಾಡಿ ಅವನನ್ನು ಮುಂದೆ ಬಿಟ್ಟು ಛೂ ಬಿಟ್ಟು ಅವನು ಮುಂದೆ ಹೋಗಿ ಅವನು ಏನೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟು ಅಲ್ಲಿ ಏನೋ ಅನಾಹುತ ಮಾಡ್ಕೊಳ್ಳುವಾಗ ಇವ್ರು ಯಾರೂ ಇಲ್ಲ, ಹಿಂದ್ಗಡೆ ಯಾರೂ ಇಲ್ಲ ಅಂತ, ಎಲ್ಲ ನಾಪತ್ತೆ ಅಂತ. ಹಾಗಾಗಿ ಯಾರು ಗಾಳಿ ಹಾಕ್ತಾರೋ ಅವರೆಲ್ಲ ಜೊತೆಗಿರ್ತಾರೆ ಅಂತ ಏನು ಹೇಳ. ನಿಜವಾದ ದುರ್ಬಲ ಪ್ರಸಂಗ ಬಂದಾಗ ವಿಶ್ವಂಬರ ಟಿವಿ, ಕುಮಟಾ. ಜೀವನದ ಯಲ್ಲಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಕವಡಿಕೆರೆ ದುರ್ಗಾಂಬಾ ದೇವಾಲಯದಲ್ಲಿ ಶರನ್ನವರಾತ್ರಿ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಪ್ರತಿದಿನ ದೇವಾಲಯದಲ್ಲಿ ಸಪ್ತಶತಿ ಪಾರಾಯಣೆ, ಸಹಸ್ರನಾಮಾರ್ಚನೆ, ಕುಂಕುಮಾರ್ಚನೆ, ವೇದ ಪಾರಾಯಣೆ ಮುಂತಾದವು ನಡೆಯುತ್ತಿವೆ. ಲಲಿತಾ ಪಂಚಮಿಯ ನಿಮಿತ್ತ ಸೋಮವಾರ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಪ್ರತಿದಿನ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದುರ್ಗಾಂಬಾ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ವಿಶ್ವಂಬರ ಟಿವಿ, ಯಲ್ಲಾಪುರ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಹಂಚಿಕೊಂಡಿರುವ ಶ್ರೀ ಶರತ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಸರ್ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೋಡಿ, ವಿಶ್ವಂಬರ ಟಿವಿ ಹೇಳಿ
ಏನು ಇವತ್ತಿನ ದಿನ ಏನು ಆಗಿದೆ ಒಳ್ಳೇದಾಗ್ಲಿ, ಮತ್ತೆ ಒಳ್ಳೆ ಜನರ ಒಂದು ಕಷ್ಟಗಳಿಗೆ ಈ ವಿಶ್ವಂಬರ ಟಿವಿ ಒಂದು ಧ್ವನಿಯಾಗ್ಲಿ. ಮತ್ತೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಇವತ್ತಿನ ದಿನ ಏನ್ ಕಾಂಗ್ರೆಸ್ ಇಂದೆಲ್ಲ ಆಗ್ತಾ ಇದೆ, ಅದಕ್ಕೂ ಒಂದಷ್ಟು ನೀವು ಒತ್ತು ಕೊಟ್ಟು ಜನರಿಗೆ ತಲುಪಿಸುವಂತ ಆಗ್ಲಿ. ಪಕ್ಷಾತೀತವಾಗಿ ಈ ಮಾಧ್ಯಮ ಹೇಳೋದು ಇರ್ಲಿ, ಯಾವುದೇ ರೀತಿಯಾಗಿ ಜನರ ಧ್ವನಿಯಾಗಿ ಇರಿ ಅಂತೇಳಿ, ಈ ಕರ್ನಾಟಕದ ಜನತೆಯ ಧ್ವನಿಯಾಗಿ ವಿಶ್ವಂಬರ ಟಿವಿ ಇರ್ಬೇಕು ಅಂತೇಳಿ ನಮ್ದೊಂದು ಮನವಿ. ಧನ್ಯವಾದ. ಓಕೆ, ಧನ್ಯವಾದಗಳು. ಓಕೆ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.